ಪಶ್ಚಿಮ ಘಟ್ಟದಲ್ಲಿ ಇನ್ನೂ ಇದ್ದಾರಾ ನಕ್ಸಲರು? ಶೃಂಗೇರಿಯ ಕಿಗ್ಗಾ ಮೂಲದ ನಕ್ಸಲ್ ರವೀಂದ್ರ ಮಿಸ್ಸಿಂಗ್. ಮುಂಡಗಾರು ಲತಾ ಟೀಮ್ನಲ್ಲೇ ಈ ರವೀಂದ್ರ ಇದ್ದಿದ್ದು. ಈಗ ರವೀಂದ್ರ ನಾಪತ್ತೆ. ವಿಕ್ರಮ್ ಗೌಡ ಎನ್ಕೌಂಟರ್ ಆದಮೇಲೆ ಮುಂಡಗಾರು ಟೀಮ್ನಿಂದ ಈತ ದೂರ ಆಗಿದ್ದ. ಮುಂಡಗಾರು ಲತಾ ಸೇರಿ 6 ಜನ ಮಾತ್ರ ಶರಣಾಗತಿಯಾಗಿದ್ದಾರೆ. ಎನ್ಕೌಂಟರ್ ಆದ್ಮೇಲೆ ರವೀಂದ್ರ ಜಯಣ್ಣ ಪ್ರತ್ಯೇಕ ಆಗಿರ್ತಾರೆ. ಜಯಣ್ಣ ಮಾರೆಪ್ಪ ಅರೋಳಿ, ಜಯಣ್ಣ ಅಲಿಯಾಸ್ ಮಾರೆಪ್ಪ ಅರೋಳಿ ಈಗಾಗಲೇ ಶರಣಾಗತಿಯಾಗಿದ್ದಾರೆ. ಆದ್ರೆ ಜಯಣ್ಣನ ಜೊತೆಗಿದ್ದ ರವೀಂದ್ರ ಎಲ್ಲಿ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಸಂಪರ್ಕಕ್ಕೆ ಸಿಕ್ತಿಲ್ಲ ಶೃಂಗೇರಿಯ ಕಿಗ್ಗಾ ಮೂಲದ ರವೀಂದ್ರ. ಹಾಗಾದ್ರೆ ಶರಣಾಗತಿ ಆಗಲ್ಲ ಅಂತ ರವೀಂದ್ರ ಅಂದನ? 6 ಮಂದಿ ಶರಣಾದ ಬಳಿಕ ರವೀಂದ್ರ ಹಾಗಾದ್ರೆ ಹೋಗಿದ್ದೆಲ್ಲಿಗೆ? ರವೀಂದ್ರ ಕೇರಳ ಅಥವಾ ಆಂಧ್ರ ಭಾಗಕ್ಕೆ ತೆರಳಿರೋ ಶಂಕೆ ಇದೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ರವೀಂದ್ರ ಯಾವಾಗಿಂದ ಈ ತಂಡದ ಜೊತೆ ಇರಲಿಲ್ಲ, ಈಗ ರವೀಂದ್ರ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆಯಾ? ಅವನ ಸದ್ಯಕ್ಕೆ ಆತ ಎಲ್ಲಿದ್ದಾನೆ ಅನ್ನೋ ಮಾಹಿತಿ ಈವರೆಗೂ ಕೂಡ ಎಎನ್ಎಫ್ ನಕ್ಸಲ್ ನಿಗ್ರಹ ಪಡೆಗೂ ಕೂಡ ಮಾಹಿತಿ ಇಲ್ಲ. ಹಾಗೇನೆ ಗುಪ್ತಚರ ಇಲಾಖೆಗೂ ಕೂಡ ಯಾವುದೇ ಮಾಹಿತಿ ಕೂಡ ಸಿಗ್ತಾ ಇಲ್ಲ. ಒಂದು ಮೂಲದ ಪ್ರಕಾರ ಆತ ಈಗ ತಮಿಳುನಾಡು ಅಥವಾ ಕೇರಳ ಭಾಗಕ್ಕೆ ಹೋಗಿರುವಂತ ಶಂಕೆಯೂ ಕೂಡ ಈಗ ವ್ಯಕ್ತ ಆಗ್ತಾ ಇರುವಂತದ್ದು. 6 ಜನರ ಶರಣಾಗುವಂತ ಹಿನ್ನೆಲೆಯಲ್ಲಿ ಅಂದ್ರೆ ಒಟ್ಟು 7 ಜನರು ಶರಣಾಗುವಂತ ಎಲ್ಲಾ ಒಂದು ವೇದಿಕೆಯು ಕೂಡ ಸಿದ್ಧವಾಗಿತ್ತು. ಆದ್ರೆ ಈ ತರ ಒಂದು ಸಂಪರ್ಕ ಏನಿದೆ ಈತನನ್ನು ಸಂಪರ್ಕಿಸಲು ಯಾರಿಗೂ ಕೂಡ ಸಾಧ್ಯವಾಗ್ಲಿಲ್ಲ. ಹಾಗಾಗಿ ಈತ ಎಲ್ಲಿದ್ದಾನೆ ಅನ್ನೋದು ಕೂಡ ಸಂಧಾನ ಸಭೆಗೆ ತೆರಳಿದಂತವರಿಗೂ ಕೂಡ ಈತನ ಒಂದು ಸಂಪರ್ಕ ಸಾಧ್ಯ ಆಗ್ಲಿಲ್ಲ. ಏನು ವಿಕ್ರಮ್ ಗೌಡನ ಹತ್ಯೆ ನಂತರ ಅಂದ್ರೆ ಎನ್ಕೌಂಟರ್ಗೆ ಬಲಿಯಾದ ನಂತರ ಈತ ಜಯಣ್ಣ ಮತ್ತು ರವೀಂದ್ರ ಇಬ್ಬರು ಕೂಡ ಒಟ್ಟಿಗೆ ಇದ್ರು. ತದನಂತರ ಆತ ಎಲ್ಲಿಗೆ ಹೋಗಿದ್ದಾನೆ ಅನ್ನೋದು ಕೂಡ ಈಗ ಪ್ರಶ್ನೆ ಎದ್ದಿರುವಂತದ್ದು. ಇಲ್ಲಿ ಈಗಾಗಲೇ 13 ಮಂದಿ ನಕ್ಸಲರು ಈಗಾಗಲೇ ಶರಣಾಗತಿ ಆಗಿರುವಂತದ್ದು. ನಿನ್ನೆ 6 ಜನ, ಒಟ್ಟು 19 ಜನರು ಈಗಾಗಲೇ ಶರಣಾಗತಿಯಲ್ಲಿ ಈಗ ನಕ್ಸಲರು ಶರಣಾಗತಿ ಆಗಿರುವಂತದ್ದು. ಈತ ಒಬ್ಬ ಶರಣಾಗಿದ್ರೆ ಕರ್ನಾಟಕದಲ್ಲಿ ತೆರಳಿ ನಕ್ಸಲ್ ಚಟುವಟಿಕೆ ತೆರಳಿದಂತಹ ಅಷ್ಟು ಮಂದಿಯೂ ಕೂಡ ಶರಣಾಗತಿ ಆಗುವ ಮೂಲಕ ಕರ್ನಾಟಕದಲ್ಲಿ ನಕ್ಸಲ್ ಚಟುವಟಿಕೆ ಮುಕ್ತ ಆಗ್ತಾ ಇತ್ತು. ಆದ್ರೆ ಈತ ಈಗ ಎಲ್ಲಿದ್ದಾನೆ ಅನ್ನೋ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇರುವಂತದ್ದು. ಭಾವನಾ, ಎಸ್, ಮಾತಾಡ್ತೀನಿ, ಇನ್ನಷ್ಟು ಇನ್ಫಾರ್ಮೇಶನ್ ಪಡ್ಕೊಳ್ತೀನಿ. ಕಿರಣ್, ರವೀಂದ್ರ ಪಾಲಾಗಿದೆಯಾ ನಕ್ಸಲ್? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.